ಸರ್, ವೀರಶೈವ ಲಿಂಗಾಯತ ಎರಡು ಪ್ರತ್ಯೇಕನ ಅಂತ ಆಯಾ ಗುಂಪಿನ ತಿಳ್ಕೊಂಡು 300 ವರ್ಷದಿಂದ ಈಗ ಬರ್ತಿದ್ದಾರೆ. ಅದನ್ನ ಕೂಡಿಸ್ಬೇಕನ್ನುವಂತ ಎಲ್ಲಾ ಪ್ರಯತ್ನ ನಾಗರಿಕರೇ ಮಾಡಿದ್ದು, ಮಾಡಿದಾಗ ಕೂಡ ಪ್ರಯತ್ನ ಆಗಲಿಲ್ಲ. ಸೆಮ್ಯಾಟಿಕ್ ರಿಲಿಜನ್ಗಳು ಮತ್ತು ಭಾರತದಲ್ಲಿ ಹುಟ್ಟಿಕೊಂಡಂತಹ ಧರ್ಮಗಳಿಗೆ ವ್ಯತ್ಯಾಸ ಇದೆ. ಸೆಮ್ಯಾಟಿಕ್ ರಿಲಿಜನ್ ಮರುಭೂಮಿಯಲ್ಲಿ ಹುಟ್ಟಿದ ಜೈನರ ಬಗ್ಗೆ ಮಾತಾಡೋಣ, ಬುದ್ಧರ ಬಗ್ಗೆ ಮಾತಾಡೋಣ, ಸಿಖ್ಖರ ಬಗ್ಗೆ ಮಾತಾಡೋಣ. ಹೌದು, ಅವ್ರಿಗೆ ಯಾವ ಗ್ರಂಥ ಇದ್ದಾರೆ? ಕ್ರಿಶ್ಚಿಯನ್ರ ಹೆಸರು ಬಿಟ್ಬಿಡಿ, ಜೈನರ ಸಿಖ್ಖರಿಗೊಂದು ಗುರುವಾಣಿ ಇದೆ. ಗುರುವಾಣಿ ಇದೆ ಸಿಖ್ಖರಿಗೆ. ನಿಮ್ನೆ ಕೇಳ್ತಾ ಇಲ್ರಿ? ಒಂದ್ ನಿಮಿಷ. ಸಿಖ್ಖರಿಗೆ ಒಂದು ಗುರುವಾಣಿ ಇದೆ ಸರ್. ಜೈನರಿಗೆ ಬುದ್ಧರಿಗೆ ಇಂಥದ್ದೇ ಧರ್ಮ ಗ್ರಂಥ ಅಂತಿಲ್ಲ. ತ್ರಿಪೀಠಕ ಯಾರ್ದು? ಅಲ್ಲ, ಇಟ್ ಇಸ್ ನಾಟ್ ಫೈನಲ್ ಸರ್. ಹಿಂದೂಗಳಿಗೆ ವೇದಗಳ ಫೈನಲ್, ಪುರಾಣಗಳ ಫೈನಲ್, ಉಪನಿಷತ್ತುಗಳ ಫೈನಲ್, ಭಗವದ್ಗೀತೆ ಫೈನಲ್ ಅಲ್ಲ. ನೀವು ವಾದ ಇಲ್ಲಿ ಮಾಡಬಹುದು, ಜೈನರು ಹೋಗಿ ಕೇಳ್ಕೊಳ್ಳಿ, ಅವರೇ ಜೈನರಿದ್ದಾರೆ, ಅವ್ರು ಕೇಳ್ಕೊಳ್ಳಿ, ಬೇರೆ ಬುದ್ಧರು ಕೇಳ್ಕೊಳ್ಳಿ. ಬಸವಣ್ಣ ಅಂದ್ರೆ ಮೊದಲೇ ಇದ್ದ ಧರ್ಮವನ್ನ ಉದ್ಧಾರ ಮಾಡಿದ್ದು, ಅದನ್ನ ಜನಸಾಮಾನ್ಯರಿಗೆ ತಲುಪಿಸಿದ್ದು ಅನ್ನೋದು ಅವರ ವಾದ. ಬಹಳ ಸದ್ದಂತ ಅವ್ರ ಸಿದ್ಧಾಂತ ಶಿಖಾಮಣಿಯಲ್ಲಿ ಮಾತು ಹೇಳ್ತಾರೆ ಇವರು. ಅದರಲ್ಲಿ 3 ಶ್ಲೋಕಗಳಿದೆ. ಆ 3 ಶ್ಲೋಕದಲ್ಲಿ ಸಿದ್ಧಾಂತ ಶಿಖಾಮಣಿ ಏನು ಹೇಳುತ್ತೆ? ವೀರಶೈವನಾದವನು ಒಂದು ಬೇರೆ ಇದೆ, 4ನೇದದು ಪಾಶುಪಥವನ್ನು ಪಾಲಿಸಬೇಕು ಅಂತಿದೆ. ಈಗ ವೀರಶೈವರನ್ನ ಕೇಳ್ರಿ, ಪಂಚಾಚಾರ್ಯನ ಕೇಳಿ, ಸಿದ್ಧಾಂತ ಶಿಖಾಮಣಿ ನಮ್ಮ ಗ್ರಂಥ. ಇವರು ವಚನಕಾರನ ಕೇಳ್ರಿ, ಈ ಕಡೆ ಬಸವದನ್ನ ಕೇಳಿ, ನಮ್ದು ವಚನಶಾಸ್ತ್ರ ನಮ್ಮ ಗ್ರಂಥ. ಒಂದು ಈ ಧರ್ಮವನ್ನು ಯಾರು ಸ್ಥಾಪಿಸಿದರು? ಪಂಚಾಚಾರ್ಯರು ಸ್ಥಾಪಿಸಿದರು ಅವ್ರು ಹೇಳ್ತಾರೆ, ಇಲ್ಲ ಬಸವಣ್ಣ ಇವ್ರು ಹೇಳ್ತಾರೆ. ಪಂಚಪೀಠದ ಜಗದ್ಗುರುಗಳು ವಚನಗಳನ್ನು ಉಲ್ಲೇಖಿಸಿಯೇ ಮಾತಾಡ್ತಾರೆ, ಆಶೀರ್ವಚನ ಕೊಡ್ತಾರೆ ಅಂತ. ಹೌದು, ಅದ್ರ ಬಗ್ಗೆ ನಾವು ವೈಯಕ್ತಿಕ ಹೇಳಿಲ್ಲ ರೀ. ನಾನು ಧರ್ಮಗ್ರಂಥ ಅಷ್ಟೇ ಹೇಳ್ತಾ ಇದ್ದೀನಿ. ಅವ್ರ ಭಾಷೆ ಇವ್ರ ಭಾಷೆ ನಾನು ಏನ್ ಮಾಡ್ಬೇಕಾಗಿದೆ? ಇನ್ನೊಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ. ಎಸ್, ತಾವು ವೀರಶೈವರ ವಿರೋಧಿಗಳ ಅಂತ ಒಂದು ಪ್ರಶ್ನೆ ಬಂದಿದೆ. ಒಂದು. ಎರಡನೇದು, ನಮ್ಮ ಸಿದ್ಧಗಂಗಾ ಮಠ ನಡೆದಾಡುವ ದೇವರು, ಕಾಯಕ ಯೋಗಿ, ನಮ್ಮ ಸಿದ್ಧಗಂಗಿ ಸ್ವಾಮೀಜಿ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳೇ ಹೇಳಿದ್ದಾರೆ, ವೀರಶೈವನು ಒಂದೇ, ಲಿಂಗಾಯತರು ಒಂದೇ ಅಂತ. ಇವಾಗ ನನ್ನನ್ನು ಪ್ರಶ್ನೆ ಕೇಳಿದ್ರೆ, ನೀನ್ ಯಾರು ಅಂದ್ರೆ, ನಾನು ವೀರಶೈವನೂ ಹೌದು, ಲಿಂಗಾಯತನೂ ಹೌದು. ಇದ್ರ ಬಗ್ಗೆ ತಮ್ಮ ಸ್ಪಷ್ಟನೆ ಬೇಕು. ಯಾಕೆ ನಾವು ವೀರಶೈವ ಲಿಂಗಾಯತರು ಅಂತ ಒಟ್ಟಿಗೆ ಹೋಗಕ್ಕೆ ಆಗಲ್ಲ ಅನ್ನೋದು ತಮ್ಮ ಒಂದು. ಮೊದಲೇ ನಿಮ್ಗೆ ನೇರ ಉತ್ತರ ಅಂದ್ರೆ, ನಾನು ಯಾರ ವಿರೋಧಿ ಅಲ್ಲ, ಯಾರ ವಿರೋಧಿ ಅಲ್ಲ, ವೀರಶೈವ ವಿರೋಧಿನೂ ಅಲ್ಲ. ತಾತ್ವಿಕವಾಗಿ ಸಿದ್ಧಾಂತಕ್ಕೆ ನಾವು ಬಹಳಷ್ಟು ಚರ್ಚೆ ಮಾಡ್ಬೋದು. ಆದರೆ ಮನೆಗೆ ಹೋದಾಗ ನಿಮ್ಮನ್ನು ಯಾರು ಹೊರಗೆ ಹೋಗಂತಾರ? ಮತ್ತು ಯಾಕೆ ನನಗೆ ಈ ಶಬ್ದ ಹೇಳ್ತಿದ್ದೀರಾ ನಾವು ವಿರೋಧಿಗಳಂತ? ಅಲ್ಲ, ನಾನು ಮೊದಲೇದು. ಆದರೆ ವೀರಶೈವ ವಿರೋಧಿಗಳು ಲಿಂಗಾಯತರಲ್ಲ, ಲಿಂಗಾಯತ ವಿರೋಧಿ ವೀರಶೈವರಲ್ಲ. ಆದ್ರೆ ಎರಡು ಪ್ರತ್ಯೇಕ, ಬೇರೆ ಬೇರೆ ಅವಶ್ಯ ಬೇರೆ. ಅದ್ಯಾಕೆ ಬೇರೆ ಸರ್? ಈ ಪ್ರಶ್ನೆ ಇರಲ್ಲ, ವೀರಶೈವ ಲಿಂಗಾಯತರು ಒಂದೇನಾ? ಬೇರೆ ವಿಷಯ ಅಂತ ಹೇಳಿದ್ದೀನಿ ನಾನು. ಅದು ಈ ಧರ್ಮ ಬೇರೆ ವಿಷಯ ಅಂತ ಹೇಳಿದ್ದೀನಿ. ಯಾಕೆ ಇವತ್ತಿನ ಕ್ರಕ್ಸ್ ಪ್ರಾಬ್ಲಮ್ ಇಲ್ಲಿದೆ? ಏನು? ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಕೆಲವು ಇದ್ದೀರಿ ಇಲ್ಲಲ್ಲ, ಎಷ್ಟು ಸಲ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೇಳಿ ಭಾರತ ಸರ್ಕಾರಕ್ಕೆ ಇದು ಪ್ರಸ್ತಾವನೆ ಕಳಿಸಿದ್ರು? 2001ರಲ್ಲಿ ಗೊತ್ತಿದೆ ಅಲ್ಲ? 1940 ಅದನ್ನು ನಾವು ಕಳಿಸಿದ್ದು. ನಾನೇನು ಹೇಳಿದ್ದೇನೆಂದ್ರೆ, 2001ರಲ್ಲಿ, 2011ರಲ್ಲಿ, 2013ರಲ್ಲಿ ಯಡಿಯೂರಪ್ಪನವ್ರು ಸಹಿ ಕೂಡ ಮಾಡಿ 57 MLA ಕೊಟ್ಕೊಂಡು ವೀರಶೈವ ಪ್ರಕಾರ ಭಾರತ ಸರ್ಕಾರಕ್ಕೆ ಕಳಿಸ್ಕೊಟ್ರು. ರೈಟ್? ಕೇಳಿದ್ದು ನಾವು ಯಾರು ಇದ್ರಿ ಆಗ? ಅಲ್ಲಿ ಯಾರು ಜಾಗತಿಕ ಲಿಂಗಾಯತ ಮಹಾಸಭೆ ಯಾರು ಇದ್ರಾಗ? ಮಾಡಿದ್ರೆ ನೀವೇ ತಾನೆ. ಆದ್ಮೇಲೆ ಕೇಳಿ ಎಕ್ಸಾಕ್ಟ್ಲಿ ಅದೇ ಪಾಯಿಂಟಿಗೆ ನಾನು ಬರ್ತಾ ಇದ್ದೀನಿ. ನೀವು ಹೇಳಿದ ಪ್ರಶ್ನೆಗೆ ಇಲ್ಲಿ ಬಂದಾಗ ಭಾರತ ಸರ್ಕಾರದವರು 13/11/2018 ಉತ್ತರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಪ್ರತ್ಯೇಕ ಅಲ್ಲ ಅಂತ. ಅಲ್ಲ. ಅದಕ್ಕೆ 3 ಕಾರಣ ಇದೆ. ಕೋರ್ಟ್ನಲ್ಲಿ ಕೇಸು ಇದೆ, ನಾನು ಹೇಳ್ಬಾರ್ದು ಇವತ್ತು. ಆ ಕೋರ್ಟ್ ಕೇಸ್ ಮುಗಿಲಿ. ಆದರೆ ಇಲ್ಲಿ ಉತ್ತರ ಏನು ಕೊಟ್ಟಿದ್ದಾರೆ? ಆ ಉತ್ತರ ಯಾರಿಗೆ ಕೊಟ್ಟರು? ನಮಗೆ ಕೊಡಲಿಲ್ಲ, ನಿಮಗೆ ಕೊಡಲಿಲ್ಲ. ಕೊಟ್ಟಿದ್ದು ಹೈಕೋರ್ಟ್ಗೆ. ಹೈಕೋರ್ಟ್ನಲ್ಲಿ 4 ರಿಟ್ ಪಿಟಿಷನ್ ಇದ್ದು, ಹಾಕಿದವರು ಎಲ್ಲರೂ ವೀರಶೈವರೇ. ಭಾರತ ಸರ್ಕಾರಕ್ಕೆ ಅವರು ಪ್ರಶ್ನೆ ಕೇಳಿದರು ಹೈಕೋರ್ಟ್ನವರು, ಇಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ. ಭಾರತ ಸರ್ಕಾರಕ್ಕೆ ಅಭಿಪ್ರಾಯ ಹೇಳಿ, ಆ ಅಭಿಪ್ರಾಯದ ಕಾಪಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟರು. ನಿಮ್ಮ ಕಡೆ ಗೊತ್ತಿದೆ, ಕಾಪಿ ನೋಡಿದ್ರೆ ಅದನ್ನ. ಅವ್ರೇನು ಹೇಳಿದ್ದಾರೆ? ಮೇಲಿನ 3 ಕಾರಣಗಳಿಗಾಗಿ ಕರ್ನಾಟಕ ಸರ್ಕಾರದ ವಿನಂತಿಯನ್ನು ಸ್ವೀಕರಿಸಲು ಕಷ್ಟವಾಗುತ್ತಿದೆ. ನಿಮ್ಗೆ ನೋಡಿದ್ದೀರಿ, ಡಿಫಿಕಲ್ಟ್ ಟು ಎಕ್ಸೀಡ್ ದ ರಿಕ್ವೆಸ್ಟ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ಇಂಗ್ಲಿಷ್ ಶಬ್ದಗಳು ಮಾಡಿ ಕಳಿಸಿದಾಗ
ಅಲ್ಲಿ ಡಿಫಿಕಲ್ಟಿ ರಿಜೆಕ್ಟ್ ಅಲ್ಲ, ಅಪ್ರೂವ್ಡ್ ಅಲ್ಲ, ಅನ್ಅಪ್ರೂವ್ಡ್ ಅಲ್ಲ, ಡಿಫಿಕಲ್ಟಿ ಏನು 3 ಡಿಫಿಕಲ್ಟಿ. ಆ 3 ನಾವು ಪರಿಹಾರ ಮಾಡ್ತೇವ್ರಿ. ಅದಕ್ಕೆ ನಮ್ಗೆ ನಿಂತಿದೆ. ಈಗ ನಾನು ಪೇಪರ್ ಇನ್ನೂ ಹೇಳಿದ್ದೀನಿ, ಅನೇಕ ವಿಡಿಯೋ ಮಾಡಿದ್ದಾರೆ. ಒಂದು 2-3 ದಿವಸದಲ್ಲಿ ಈಗ ಒಂದು 20 ಬೇರೆ ಚಾನಲ್ ಮಾಡಿದ್ದಾರೆ. ಅಲ್ಲಿ ನಾವು ಇದನ್ನ ಹೇಳಿದ್ವಿ, ಉತ್ತರ ಕೊಡ್ತೀವಿ. ನೀವು ಏನು ಉತ್ತರ ಕೊಡ್ತೀವಿ ಅದನ್ನು ಹೇಳಬೇಕು. ಓಕೆ, ಈಗ